ನಮಸ್ತೆ ಸ್ನೇಹಿತರೆ, ತಪ್ಪಾಗಿ ಬೇರೆ ನಂಬರ್ಗೆ ಹಣ ಕಳಿಸಿದ್ದೀರಾ? ಹಿಂತಿರುಗಿ ಪಡೆಯುವುದು ಹೇಗೆ? ಸ್ನೇಹಿತರೆ, ಒಂದು ಸಣ್ಣ ತಪ್ಪು ನಿಮ್ಮ ಸಾವಿರಾರು ರೂಪಾಯಿಯನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. UPI, ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಮೂಲಕ ಹಣ ಕಳಿಸುವಾಗ ತಪ್ಪಾಗಿ ಬೇರೆ ನಂಬರ್ಗೆ ಹಣ ಹೋಗಿದೆಯಾ? ಹಾಗಿದ್ದರೆ ಗಾಬರಿಯಾಗಬೇಡಿ. ಈ ವಿಡಿಯೋದಲ್ಲಿ ಹಣವನ್ನು ಹಿಂತಿರುಗಿ ಪಡೆಯುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ವಿಧಾನ 1. ತಕ್ಷಣ ಟ್ರಾನ್ಸಾಕ್ಷನ್ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಿ. ಮೊದಲಿಗೆ ಟ್ರಾನ್ಸಾಕ್ಷನ್ ID, ದಿನಾಂಕ, ಸಮಯ ಮತ್ತು ಮೊತ್ತವನ್ನು ಸ್ಕ್ರೀನ್ ಶಾಟ್ ಅನ್ನು ಸೇವ್ ಮಾಡಿ. ಈ ಮಾಹಿತಿ ನಂತರ ದೂರು ನೀಡುವಾಗ ತುಂಬಾ ಉಪಯುಕ್ತವಾಗುತ್ತದೆ. ಒಂದು ಸ್ಕ್ರೀನ್ ಶಾಟ್ ಕೆಲವೊಮ್ಮೆ ಸಾವಿರಾರು ರೂಪಾಯಿಗಳನ್ನು ವಾಪಸ್ ತಂದು ಕೊಡಬಹುದು. ವಿಧಾನ 2. ನಿಮ್ಮ ಬ್ಯಾಂಕ್ ಅಥವಾ UPI ಆಪ್ ಸಪೋರ್ಟ್ ಅನ್ನು ಸಂಪರ್ಕಿಸಿ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಥವಾ ನಿಮ್ಮ ಬ್ಯಾಂಕ್ ನ ಕಸ್ಟಮರ್ ಕೇರ್ಗೆ ತಕ್ಷಣ ಮಾಹಿತಿ ನೀಡಿ. ಟ್ರಾನ್ಸಾಕ್ಷನ್ ID ನೀಡಿ ಸಮಸ್ಯೆಯನ್ನು ವಿವರಿಸಿ. ಎಷ್ಟು ಬೇಗ ದೂರು ನೀಡುತ್ತೀರೋ ಅಷ್ಟು ಉತ್ತಮ. ವಿಧಾನ 3. ರಿಸೀವರ್ ಅನ್ನು ಸಂಪರ್ಕಿಸಲು ಪ್ರಯತ್ನಿಸಿ. ಹಣ ಹೋದ ಮೊಬೈಲ್ ನಂಬರ್ ತಿಳಿದಿದ್ದರೆ ವಿನಯದಿಂದ ಸಂಪರ್ಕಿಸಿ. ಹಣ ತಪ್ಪಾಗಿ ವರ್ಗಾವಣೆ ಆಗಿದೆ ಎಂದು ತಿಳಿಸಿ. ಬಹಳ ಜನರು ಪ್ರಾಮಾಣಿಕವಾಗಿ ಹಣವನ್ನು ಹಿಂತಿರುಗಿಸುತ್ತಾರೆ. ವಿಧಾನ 4. ಅಧಿಕೃತ ದೂರು ನೀಡಿ. ಹಣ ವಾಪಸ್ ಬರದಿದ್ದರೆ ಬ್ಯಾಂಕ್ನಲ್ಲಿ ಅಧಿಕೃತ ದೂರು ದಾಖಲಿಸಿ. ಅಗತ್ಯವಿದ್ದರೆ ರಾಷ್ಟ್ರೀಯ ಪಾವತಿಯ ವ್ಯವಸ್ಥೆ ಅಥವಾ ಸೈಬರ್ ದೂರು ಪೋರ್ಟಲ್ ಮೂಲಕವೂ ದೂರು ನೀಡಬಹುದು. ವಿಧಾನ 5. ಹೆಲ್ಪ್ ಲೈನ್ ನಂಬರ್. ಈಗ ನಾನು ಹೇಳುವುದು ನೀವು ಸ್ಕ್ರೀನ್ ಶಾಟ್ ಆದರೂ ತೆಗೆದುಕೊಳ್ಳಿ ಅಥವಾ ನಿಮ್ಮ ಫೋನ್ನ ನೋಟ್ ಅಲ್ಲಾದರೂ ಬರೆದುಕೊಳ್ಳಿ. ಗೂಗಲ್ ಪೇ ಹೆಲ್ಪ್ ಲೈನ್ ನಂಬರ್ 180041900157. ಫೋನ್ ಪೇ ಹೆಲ್ಪ್ ಲೈನ್ ನಂಬರ್ 08068727374. ಪೇಟಿಎಂ ಹೆಲ್ಪ್ ಲೈನ್ ನಂಬರ್ 01204456. ಭೀಮ್ ಹೆಲ್ಪ್ ಲೈನ್ ನಂಬರ್ 180012017040. ನೀವು ಯಾವ ನಂಬರ್ಗೆ ಕಳಿಸಿದ್ದೀರಾ, ಟ್ರಾನ್ಸಾಕ್ಷನ್ ID ಹೇಳಬೇಕು ಮತ್ತು ಸಮಯವನ್ನು ನಿಖರವಾಗಿ ತಿಳಿಸಬೇಕಾಗುತ್ತದೆ. ಅಥವಾ ಗೂಗಲ್ ಅಲ್ಲಿ NPCI ಅಂತ ಸರ್ಚ್ ಮಾಡಿ. ಫಸ್ಟ್ ಬರುವ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಸರಿಯಾಗಿ ಡೀಟೇಲ್ಸ್ ನ ತುಂಬಿದ್ರೆ ನಿಮ್ಮ ಅಮೌಂಟ್ ರಿಟರ್ನ್ ಬರುವ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಹಣ ಸಂಪಾದಿಸಲು ಸಮಯ ಬೇಕು, ಆದರೆ ಒಂದು ಸಣ್ಣ ತಪ್ಪಿನಿಂದ ಕ್ಷಣ ಮಾತ್ರದಲ್ಲೇ ಹಣ ಹೋಗಬಹುದು. ಆದ್ದರಿಂದ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮಾಡುವಾಗ ಮುನ್ನ ಯೋಚಿಸಿ, ಪರಿಶೀಲಿಸಿ, ನಂತರ ಕಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಕಳಿಸಿ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.